ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಿವಿಯಸ್ ಇಯರ್ ಎಕ್ಸಾಮ್ಗಳಲ್ಲಿ ಕೇಳಲಾದಂಥ GK ಕ್ವಶನ್ಸ್ಗಳನ್ನು ನಾವಿಲ್ಲಿ ಅಧ್ಯಯನ ಮಾಡುವ. ಸೊ ಈ ಒಂದು ಕ್ವಶನ್ಗಳು ಮುಂಬರುವ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಲ್ಯಾಂಡ್ ಸರ್ವೇಯರ್, FDA, SDA, ಆಮೇಲೆ PC, PSI ಇನ್ನಿತರೆ KE ಮತ್ತು KPSC ಕಂಡಕ್ಟ್ ಮಾಡುವಂಥ ಎಲ್ಲ ಒಂದು ಪರೀಕ್ಷೆಗಳಿಗೆ ರಿಪೀಟ್ ಆಗುವ ಸಾಧ್ಯತೆಗಳಿರ್ತಾವೆ. ಓಕೆ, ಸೊ ಆದಷ್ಟು ಕ್ವಶನ್ ಪೇಪರ್ಗಳನ್ನು ರಿವಿಷನ್ ಮಾಡಿ. ಸೊ ಇದರಿಂದ ನಿಮಗೆ ನಾಳೆ ಎಕ್ಸಾಮಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಕ್ವಶನನ್ನು ನೀವು ನೋಡ್ಬೋದು. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದರೆ IMF ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಸೊ ಇದರ ಒಂದು ಕೇಂದ್ರ ಸ್ಥಾನ ಎಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಈಗ ಆಲ್ಮೋಸ್ಟ್ ಆಲ್ ನಾನು ಕ್ವಶನ್ ಪೇಪರ್ಗಳನ್ನು ಏನೊಂದು ಸಾಲ್ವ್ ಮಾಡ್ತಾಯಿದ್ದೀನಿ, ಅಲ್ಲಿಂದ ನೋಡ್ತಾ ಇದ್ದೀನಿ ಮಿನಿಮಮ್ ಇದು 3 to 4 ಟೈಮ್ಸ್ ರಿಪೀಟ್ ಆಗಿದೆ. ಇದೊಂದು ಮತ್ತು ವರ್ಲ್ಡ್ ಬ್ಯಾಂಕ್. ಓಕೆ, ವರ್ಲ್ಡ್ ಬ್ಯಾಂಕ್ ಮತ್ತು IMF ಇರೋದು ಒಂದೇ ಒಂದು ಸ್ಥಳದಲ್ಲಿ. ಅದು ಯಾವುದು? ವಾಷಿಂಗ್ಟನ್ DC ಯಲ್ಲಿ. ಓಕೆ, ಸೊ ಇದು USA ವಾಷಿಂಗ್ಟನ್ DC ಯಲ್ಲಿ ಕಂಡುಬರ್ತದೆ. ಸೊ ಜಿನೇವಾದಲ್ಲಿ ಯಾವ್ಯಾವ ಬರ್ತಾವಪ್ಪ ಅಂದ್ರೆ ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ಫಾರ್ ಯುವರ್ ಒಂದು ಫ್ಯೂಚರ್ ಎಕ್ಸಾಮ್ಸು. ಬರೀ ಈಗ IMF ಅಂದರೆ IMF ಅಲ್ಲ, ಈಗ ಜಿನೇವಾದಲ್ಲಿ ಯಾವ್ದು ಬರುತ್ತೆ? WHO ಬರುತ್ತೆ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್. ನೆಕ್ಸ್ಟ್ WTO ಬರುತ್ತೆ, ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್. ನೆಕ್ಸ್ಟ್ ILO ಬರುತ್ತೆ. ಓಕೆ, ಆಮೇಲೆ ವಿಯೆನ್ನಾದಲ್ಲಿ IAEA ಬರುತ್ತೆ, ಅಂದರೆ ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆ. ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಆಫ್ ಅಸೋಸಿಯೇಷನ್. ಆಮೇಲೆ OPEC ಬರುತ್ತೆ ಇಲ್ಲೇ. OPEC ಅಂದರೆ ಪೆಟ್ರೋಲಿಯಂ ಕಂಟ್ರೀಸ್. ವಿಯೆನ್ನಾ ಇದು ಎಲ್ಲಿದೆಯಪ್ಪ? ಆಸ್ಟ್ರಿಯಾದ, ನಾಟ್ ಆಸ್ಟ್ರೇಲಿಯಾ, ಆಸ್ಟ್ರಿಯಾ ನೋಡಿ, ಆಸ್ಟ್ರಿಯಾದ ರಾಜಧಾನಿ ಇದು. ಇಲ್ಲಿ ವಿಯೆನ್ನಾದಲ್ಲಿ ಮೇನ್ ಇದು ಅಣುಶಕ್ತಿ ಕೇಂದ್ರ ಮತ್ತು ಪೆಟ್ರೋಲಿಯಂ ಇದೊಂದು ಬರುತ್ತೆ. ನೆಕ್ಸ್ಟ್ ನ್ಯೂಯಾರ್ಕಲ್ಲಿ ಯುನೈಟೆಡ್ ನೇಷನ್ ಬರುತ್ತೆ. ವಾಷಿಂಗ್ಟನ್ DC ಯಲ್ಲಿ IMF ಮತ್ತು ವರ್ಲ್ಡ್ ಬ್ಯಾಂಕ್. ಓಕೆ, ಇನ್ನು ತುಂಬ ಇದ್ದಾವೆ. ಆಮೇಲೆ ಇಂಟರ್ನ್ಯಾಷನಲ್ ಕೋರ್ಟ್ ಅಂತ ಒಂದು ಬರುತ್ತೆ, ಅದು ಹೆಗ್ಗಲ್ಲಿ ಬರುತ್ತೆ. ಇಂಟರ್ನ್ಯಾಷನಲ್ ಕೋರ್ಟ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ತಲಕಾವೇರಿ ವನ್ಯಜೀವಿ ಅಭಯಾರಣ್ಯವು ಎಲ್ಲಿ ನೆಲೆಸಿದೆ? ಸೊ ಇದು ಕೊಡಗು. ಸೊ ಇಲ್ಲಿ ಕಾವೇರಿ ನದಿಯ ಉಗಮ ಸ್ಥಾನದ ಈ ಒಂದು ತಲಕಾವೇರಿಯ ಸುತ್ತಮುತ್ತಲಿನ ಒಂದು ವನ ಸಂಪತ್ತನ್ನು ರಕ್ಷಿಸಲಿಕ್ಕೆ ಈ ಕೊಡಗು ಜಿಲ್ಲೆಯಲ್ಲಿ ಈ ಒಂದು ಅಭಯಾರಣ್ಯವನ್ನು ಸ್ಥಾಪಿಸಲಾಗಿದೆ. ಸೊ ನೆಕ್ಸ್ಟ್ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಶರಾವತಿ ಮತ್ತು ಶೆಟ್ಟಿಹಳ್ಳಿ ಈ ಒಂದು ಅಭಯಾರಣ್ಯಗಳಿಗೆ ಪ್ರಸಿದ್ಧ. ನೆಕ್ಸ್ಟ್ ಮಂಡ್ಯದಲ್ಲಿ ರಂಗನತಿಟ್ಟು ಪಕ್ಷಿಧಾಮ, ಕಾವೇರಿ ವನ್ಯಜೀವಿ ಧಾಮ. ನೆಕ್ಸ್ಟ್ ಇಲ್ಲಿ ಅನ್ಶಿ ರಾಷ್ಟ್ರೀಯ ಉದ್ಯಾನವನದ ದಾಂಡೇಲಿ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಜೂಡೆ ಫೆಲಿಕ್ಸ್ ಇವರು ಯಾವ ಕ್ರೀಡೆಯೊಂದಿಗೆ ಸಂಬಂಧಿಸಿದ್ದಾರೆ? ಜೂಡೆ ಫೆಲಿಕ್ಸ್ ಇವರು ಭಾರತದ ಮಾಜಿ ರಾಷ್ಟ್ರೀಯ ಹಾಕಿ ತಂಡದ ನಾಯಕ ಮತ್ತು ಪ್ರಸಿದ್ಧ ಹಾಕಿ ತರಬೇತುದಾರರಾಗಿದ್ದಾರೆ. ನೋಡಿ, ಈ ಹೆಸರು ಕೇಳಿದ್ರೆ ಬೇರೆ ದೇಶದವರು ಅನ್ನಿಸ್ತಾರೆ, ಜೂಡೆ ಫೆಲಿಕ್ಸ್. ಬಟ್ ಇವರು ಇಂಡಿಯಾದವರು, ಮಾಜಿ ಇಂಡಿಯನ್ ಕ್ಯಾಪ್ಟನ್ ಆಫ್ ಹಾಕಿ ಟೀಮ್. ಈಗ ಅವರು ಕೋಚರ್. ಓಕೆ, ನೆಕ್ಸ್ಟ್ ಇಂಗ್ಲೀಷ್ ಆಗಸ್ಟ್ ಒಂದು ಭಾರತೀಯ ಕತೆ, ಆನ್ ಇಂಡಿಯನ್ ಸ್ಟೋರಿ. ಈ ಪುಸ್ತಕದ ಲೇಖಕರು ಯಾರು? ಸೊ ಇದು ಉಪಮನ್ಯು ಚಟರ್ಜಿ ಅಂತ ಬರ್ತಾರೆ. ಉಪಮನ್ಯು ಚಟರ್ಜಿ ಈ ಕಾದಂಬರಿಯನ್ನು 1988ರಲ್ಲಿ ಇವರು ಬರೆದರು. ಸೊ ಇವರು ಒಬ್ಬರು IAS ಅಧಿಕಾರಿಯೊಬ್ಬನ ಅನುಭವಗಳ ಸುತ್ತ ಹೆಣೆದ ಕಥೆಯಾಗಿದೆ. ಓಕೆ, ಒಬ್ಬ IAS ಆಫೀಸರ್ ಇರ್ತಾನೆ, ಆ ಅಧಿಕಾರಿ ಒಬ್ಬನ ಅನುಭವ, ಅವನ ಎಕ್ಸ್ಪೀರಿಯನ್ಸ್ ಏನೇನಾಗಿದ್ದಲ್ಲ, ಸೊ ಅದರ ಒಂದು ಕಥೆಯಾಗಿದೆ.
ಯಾರು ಉಪಮನ್ಯು ಚಟರ್ಜಿ ಅವರು ಬರೆದಂಥದ್ದು. ಇಂಗ್ಲೀಷ್ ಆಗಸ್ಟ್. ನೆಕ್ಸ್ಟ್ ವಿಕ್ರಮ್ ಸೇಠ್ ಇವರು ಎದಕ್ಕೆ ಪ್ರಸಿದ್ಧರು? ಅ ಸೂಟೇಬಲ್ ಬಾಯ್, ಅ ಸೂಟೇಬಲ್ ಬಾಯ್ ಅಂತ ಒಂದು ಕೃತಿಯನ್ನು ಬರೀತಾರೆ. ನೆಕ್ಸ್ಟ್ ಕಿರಣ್ ದೇಸಾಯಿ ದ ಇನ್ಹೆರಿಟೆನ್ಸ್ ಆಫ್ ಲಾಸ್, ಇದಕ್ಕೆ ಬೂಕರ್ ಪ್ರಶಸ್ತಿ ಸಿಕ್ಕಿದೆ ಅವರಿಗೆ. ದ ಇನ್ಹೆರಿಟೆನ್ಸ್ ಆಫ್ ಲಾಸ್ ನೋಡಿ, ದ ಇನ್ಹೆರಿಟೆನ್ಸ್ ಆಫ್ ಲಾಸ್. ಓಕೆ, ಇನ್ಹೆರಿಟೆನ್ಸ್ ಆಫ್ ಲಾಸ್. ನೆಕ್ಸ್ಟ್ ಜಂಪಾ ಲೆಹರಿ ಇಂಟರ್ಪ್ರಿಟರ್ ಆಫ್ ಮೆಲಡೀಸ್ ಮತ್ತು ದ ನೇಮ್ಸೆಕೆ ಅಥವಾ ನೇಮ್ಸೆಕೆ. ಓಕೆ, ಆಮೇಲೆ ಇಂಟರ್ಪ್ರಿಟರ್ ಆಫ್ ಮೆಲಡೀಸ್ ಅಂತ ಒಂದು ಬರುತ್ತೆ. ಸೊ ನಾಳೆ ಕೇಳ್ತಾರೆ ಹೊಂದಿಸಿ ಬರೆಯಿರಿ ಅಂತ ಕೊಡ್ತಾರೆ, ಕೊಟ್ಟು ಯಾವ್ಯಾವ ಅಂತ. ಈಗ ಅದೇ ರೀತಿ ಅರವಿಂದ ಅಡಿಗ ಇವ್ರದ್ದು ದ ವೈಟ್ ಟೈಗರ್ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ ಹೊಂದಿಸಿ ಬರೆಯಿರಿ. ಒಂದು ಕಡೆ ಈ ತತ್ವಜ್ಞಾನಿಗಳದರ, ಒಂದು ಕಡೆ ಸಿದ್ಧಾಂತಗಳು. ರಾಮಾನುಜಾಚಾರ್ಯ, ಸೊ ಇವ್ರದ್ದು ವಿಶಿಷ್ಟಾದ್ವೈತ್ಯ 4 ಬರುತ್ತೆ, ಫಸ್ಟ್ 4. ನೆಕ್ಸ್ಟ್ ಮಧ್ವಾಚಾರ್ಯರದು ದ್ವೈತ. ಓಕೆ, ಈಗ ನೋಡಿ ಒಂದೊಂದಾಗಿ ಹೇಳ್ತೀನಿ. ರಾಮಾನುಜಾಚಾರ್ಯ ವಿಶಿಷ್ಟಾದ್ವೈತ್ಯ ಅಂದರೆ ಏನು? ಜೀವ ಮತ್ತು ಬ್ರಹ್ಮ ಒಂದೇ. ಜೀವ ಅಂದರೆ ಮಾನವನ ಯಾವುದೇ ಒಂದು ಜೀವ ಮತ್ತು ಬ್ರಹ್ಮ ಒಂದೇ ಆದರೂ ಜೀವಿಗೆ ಪ್ರತ್ಯೇಕ ಅಸ್ತಿತ್ವವಿದೆ ಅಂತ ಹೇಳಿದ್ರು. ಮಧ್ವಾಚಾರ್ಯರು ತಮ್ಮ ದ್ವೈತ ಸಿದ್ಧಾಂತದಲ್ಲಿ ಏನು ಹೇಳಿದ್ರು? ಜೀವ ಮತ್ತು ಪರಮಾತ್ಮ ಸಂಪೂರ್ಣವಾಗಿ ಬೇರೆ ಬೇರೆ. ನೆಕ್ಸ್ಟ್ ನಿಂಬಕಾಚಾರ್ಯ, ಇವರು ದ್ವೈತ ಅಂದರೆ ಜೀವ ಮತ್ತು ಈಶ್ವರ ಒಂದೇ ಹೌದು, ಬೇರೆಯೂ ಹೌದು ಎಂಬ ತತ್ವ. ಇಬ್ಬರು ಒಂದೇನೂ ಹೌದು, ಬೇರೆನೂ ಹೌದು, ದ್ವೈತ. ಓಕೆ, ನೆಕ್ಸ್ಟ್ ವಲ್ಲಭಾಚಾರ್ಯ ಅಂತ ಬರ್ತಾರೆ. ವಲ್ಲಭಾಚಾರ್ಯ ಇವರು ಯಾವುದು? ಶುದ್ಧಾದ್ವೈತ ಅಂದರೆ ಮಾಯೆಯ ಪ್ರಭಾವವಿಲ್ಲದ ಶುದ್ಧ ಬ್ರಹ್ಮ ಸಿದ್ಧಾಂತ. ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ಆಮೇಲೆ ಇದರ ಜೊತೆಗೆ ಶಂಕರಾಚಾರ್ಯರದು ಅದ್ವೈತ ಸಿದ್ಧಾಂತ ಬರ್ತದೆ. ಓಕೆ, ಸೊ ಇವೆಲ್ಲ ನೆನಪಿರ್ಬೇಕು ನಿಮಗೆ. ನೆಕ್ಸ್ಟ್ ಪಟ್ಟಿ 1ರಲ್ಲಿ ಪರ್ವತ ಕಣಿವೆ ಅದಾವ, ಪಟ್ಟಿ 2ರಲ್ಲಿ ರಾಜ್ಯ ಅದಾವ. ಸೊ ಇಲ್ಲಿ ಯಾವುವು ಸರಿಯಾಗಿದ್ದಾವ ಅಂದರೆ ಇವುಗಳನ್ನು ಜೋಡಿಸಿ ಬರೆದಿದ್ದಾರೆ. ಸೊ ಇದರಲ್ಲಿ ಯಾವ ಕರೆಕ್ಟ್ ಅದಾವಂತ ಹೇಳಬೇಕಾಗತ್ತೆ ನಾವು. ಸೊ ಸರಿಯಾಗಿದೆ ಅನ್ನೋಕ್ಕಿಂತ ಸೊ ಇಲ್ಲಿ ಹೊಂದಿಸಿ ಬರೆಯಿರಿ ಅದ ಇದು. ಓಕೆ, ಸೊ ದಿಹಾಂಗ್ ಇದು ಅರುಣಾಚಲ್ ಪ್ರದೇಶದಲ್ಲಿ ಕಂಡುಬರುವಂಥ ಒಂದು ಪರ್ವತ ಕಣಿವೆ. ಓಕೆ, ದಿಹಾಂಗ್. ನೆಕ್ಸ್ಟ್ ಖರಡುಂಗ್ಲಾ ಇದು ಪ್ರಸ್ತುತ ಲಡಾಖ್ನಲ್ಲಿ ಬರ್ತದೆ. ಆ್ಯಕ್ಚುಲಿ ಖರಡುಂಗ್ಲಾ ಇದು ಜಮ್ಮು ಕಾಶ್ಮೀರ. ಓಕೆ, ನೆಕ್ಸ್ಟ್ ಜಿಲೇಪ್ಲಾ ಇದು ಸಿಕ್ಕಿಂ. ಜಿಲೇಪ್ಲಾ ಅಂದರೆ ಇದು ಭಾರತ ಮತ್ತು ಟಿಬೆಟ್ ಸಂಪರ್ಕಿಸುವಂಥ ಒಂದು ಕಣಿವೆ ಅಥವಾ ವ್ಯಾಲಿ. ನೆಕ್ಸ್ಟ್ ಡೆಬ್ಸಾ ಅಥವಾ ದೆಬ್ರಾ ಇದು ಹಿಮಾಚಲ್ ಪ್ರದೇಶದಲ್ಲಿ ಬರ್ತದೆ. ಹಿಮಾಚಲ್ ಪ್ರದೇಶ್. ಸೊ ಇಲ್ಲಿ ಕರೆಕ್ಟ್ ಆಗುತ್ತಾ ಆನ್ಸರ್? ಅದು ಆಪ್ಷನ್ 4. ನೆಕ್ಸ್ಟ್ ಈ ಕೆಳಗಿನ ಯಾವ ದೇಶದಲ್ಲಿ ಇಪ್ಸ್ವಿಚ್ ಕಲ್ಲಿದ್ದಲು ಗಣಿಯ ನಿಕ್ಷೇಪವಿದೆ? ಇಪ್ಸ್ವಿಚ್. ಸೊ ಇದು ಆಸ್ಟ್ರೇಲಿಯಾದಲ್ಲಿ ಕಂಡುಬರ್ತದೆ. ಇದು ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ ರಾಜ್ಯದಲ್ಲಿ ಬರ್ತದೆ. ಯಾವುದು? ಕ್ವೀನ್ಸ್ಲ್ಯಾಂಡ್.
ಇಪ್ಸ್ವಿಚ್. ನೆಕ್ಸ್ಟ್ 8ನೇ ಕ್ವಶನ್ ನೋಡಿ, ವರ್ಗಾವಣೆ ಬೇಸಾಯಕ್ಕೆ ವಿವಿಧ ದೇಶಗಳಲ್ಲಿ ವಿವಿಧ ಹೆಸರುಗಳಿರುವೆ ಓಕೆ ಎಂದು ತಿಳಿದು ಬಂದಿದೆ. ಈ ಕೆಳಗಿನ ಯಾವ ದೇಶದಲ್ಲಿ ಅದನ್ನು ರೋಕಾ ಎಂದು ಕರೆಯಲಾಗುತ್ತದೆ ಅಥವಾ ಕರೆಯುತ್ತಾರೆ? ರೋಕಾ, ROCA, ರೋಕಾ ಅಂದರೆ ವರ್ಗಾವಣೆ ಬೇಸಾಯ. ವರ್ಗಾವಣೆ ಬೇಸಾಯ ಅಂದರೆ ಶಿಫ್ಟಿಂಗ್ ಕಲ್ಟಿವೇಷನ್. ಓಕೆ, ಶಿಫ್ಟಿಂಗ್ ಕಲ್ಟಿವೇಷನ್ ಆಗುತ್ತೆ. ಸೊ ಈಗ ನೋಡಿ ಆಪ್ಷನಲ್ಲಿ ನೋಡೋಣ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಬ್ರೆಜಿಲ್ ಆಗುತ್ತೆ. ಸೊ ಬ್ರೆಜಿಲ್ ಇದೊಂದು ದಕ್ಷಿಣ ಅಮೇರಿಕಾದಲ್ಲಿ ಬರುವಂಥ ಒಂದು ದೊಡ್ಡ ದೇಶ. ಓಕೆ, ಸೊ ಬ್ರೆಜಿಲ್ನಲ್ಲಿ ವರ್ಗಾವಣೆ ಬೇಸಾಯವನ್ನು ರೋಕಾ ಎನ್ನಲಾಗ್ತದೆ. ನೆಕ್ಸ್ಟ್ ಈ ಒಂದು ಫಾರ್ ಎಕ್ಸಾಂಪಲ್ ಆಗಿ ಈ ಮಧ್ಯ ಅಮೇರಿಕಾದಲ್ಲಿ ಅಂದರೆ ಒಂದು ಮಧ್ಯ ಅಮೇರಿಕಾ ಅಂದರೆ ಯಾವುದಪ್ಪ? ಲೆಟ್ಸ್ ಎಕ್ಸಾಂಪಲ್ ಮೆಕ್ಸಿಕೋ ಆಗಲಿ, ಅಂದರೆ ಒಂದು ಖಂಡ ಉತ್ತರ ಅಮೇರಿಕಾದಲ್ಲಿನ ಒಂದು ಮಧ್ಯ ಅಮೇರಿಕಾ ಅಂದರೆ ಮೆಕ್ಸಿಕೋದಲ್ಲಿ ಅದು ಮಿಲ್ಫಾ ಅಂತ ಬರ್ತವ. ಓಕೆ, ನಮ್ಮ ಭಾರತದಲ್ಲಿ ಜೂಮ್ ಅಂತ ಬರುತ್ತೆ. ಮಲೇಷಿಯಾದಲ್ಲಿ ಲಾಡಂಗ್ ಅಂತ ಬರ್ತದೆ. ಸೊ ಇಲ್ಲಿ ಬ್ರೆಜಿಲ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಒಬ್ಬ ಸಾರ್ವಜನಿಕ ನೌಕರನು ಸಾರ್ವಜನಿಕ ಕರ್ತವ್ಯಗಳನ್ನು ಮಾಡಲು ವಿಫಲನಾದಲ್ಲಿ ಈ ಕೆಳಗಿನ ಯಾವ ರಿಟ್ಟನ್ನು ನ್ಯಾಯಾಲಯವು ಜಾರಿ ಮಾಡಬಹುದು? ನೋಡಿ, ಆಲ್ಮೋಸ್ಟ್ ಆಲ್ ಇದು ನಾನು ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡೋ ಒಂದು ಟೈಮಿಂದ ಅಟ್ಲೀಸ್ಟ್ ಒಂದು 3 ಟೈಮ್ಸ್ ರಿಪೀಟ್ ಆಗಿದೆ ಕ್ವಶನ್. ಸೇಮ್ ಇದನ್ನೇ ರೀಟ್ಸ್ಗಳಿದ್ದಾವೆ ಬಿಡಿ, ಇದರ ಅವು ರೀಟ್ಸ್ಗಳಿದಾವೆ ಟೋಟಲ್. ಹೇಬಿಯಸ್ ಕಾರ್ಪಸ್ಸು, ಮ್ಯಾಂಡಮಸ್ಸು, ಪ್ರೊಹಿಬಿಷನು, ಸರ್ಶಿಯೋರರಿ, ಕೋರಂಟು. ಬಟ್ ಮ್ಯಾಂಡಮಸ್ ಮೇಲೇ 3 ಟೈಮ್ಸ್ ಕೇಳಿದ್ದಾರೆ. ಬೇಕಿದ್ದರೆ ನಾನು ಎಲ್ಲ ವಿಡಿಯೋಸ್ಗಳನ್ನು ನೋಡಿ ಅದರಲ್ಲಿ ಈ ಕ್ವಶನ್ ರಿಪೀಟ್ ಆಗಿದೆಯಲ್ಲ ಅಂತ. ಸೊ ಮ್ಯಾಂಡಮಸ್ ಅಂದರೆ ಏನು? ನಾವು ಆಜ್ಞಾಪಿಸುತ್ತೇವೆ, ವಿ ಕಮಾಂಡ್ ಅಥವಾ ಕಮಾಂಡ್ ಅನ್ನೋಕ್ಕಿಂತ ಪರಮಾದೇಶ. ಅಂದರೆ ಈಗ ಸಾರ್ವಜನಿಕ ಅಧಿಕಾರಿ ಯಾವುದೇ ಒಬ್ಬ ಈ ಒಂದು ಗೌರ್ಮೆಂಟ್ ಸರ್ವೆಂಟ್ ಅದಾನ, ತನ್ನ ಒಂದು ಕಾನೂನುಬದ್ಧ ಕರ್ತವ್ಯವನ್ನು ಮಾಡಲಿಕ್ಕೆ ಅವನು ವಿಫಲವಾದಾಗ ನ್ಯಾಯಾಲಯ ಏನು ಮಾಡ್ತದೆ? ಈ ರಿಟ್ಟನ್ನು ಜಾರಿ ಮಾಡ್ತದೆ. ನಾವು ರಿಟ್ಗಳನ್ನು ಹೇಗೆ ಜಾರಿ ಮಾಡ್ತೀವಿ? ಆರ್ಟಿಕಲ್ 32 ಮುಖಾಂತರ ಸುಪ್ರೀಂ ಕೋರ್ಟು, ಆರ್ಟಿಕಲ್ 216 ಮುಖಾಂತರ ಹೈಕೋರ್ಟು. ಓಕೆ, ನೆಕ್ಸ್ಟ್ ಸರ್ಶಿಯೋರರಿ ಅಂದರೆ ಏನು? ಕೆಳ ನ್ಯಾಯಾಲಯದ ಆದೇಶವನ್ನು ವಜಾಗೊಳಿಸುವುದು ಅಥವಾ ರದ್ದುಗೊಳಿಸೋದು. ಈಗ ಲೆಟ್ಸ್ ಎಕ್ಸಾಂಪಲ್, ಜಿಲ್ಲಾ ನ್ಯಾಯಾಲಯದ ಒಂದು ಏನಾದರೂ ತೀರ್ಪದ, ಆವಾಗ ಹೈಕೋರ್ಟ್ ಏನು ಮಾಡ್ತದ? ಇದರ ಒಂದು ತೀರ್ಪನ್ನು ನೋಡಿ, ಆದೇಶವನ್ನು ನೋಡಿ ಏನಾದರೂ ಚೇಂಜಸ್ ಇತ್ತಂದ್ರೆ ಅದು ವಜಾನುಗೊಳಿಸ್ಬೋದು ಅಥವಾ ರದ್ದನುಗೊಳಿಸ್ಬೋದು. ಅದಕ್ಕೆ ಸರ್ಶಿಯೋರರಿ ಅಂತೀವಿ ನಾವು. ನೆಕ್ಸ್ಟ್ ಹೇಬಿಯಸ್ ಕಾರ್ಪಸ್ ಅಂದರೆ ಕಾನೂನು ಬಾಹಿರವಾಗಿ ಬಂಧಿಸಲ್ಪಟ್ಟ ವ್ಯಕ್ತಿಯನ್ನು ನ್ಯಾಯಾಲಯದ ಮುಂದೆ ಭೌತಿಕವಾಗಿ ಹಾಜರುಪಡಿಸಬೇಕು. ನೆಕ್ಸ್ಟ್ ಕೋವಾರಂಟು ಅಂದ್ರೇನು? ಯಾವ ಅಧಿಕಾರದಿಂದ ನೀವು ಒಂದು ಹುದ್ದೆಯಲ್ಲಿದ್ದೀರಿ ಎಂದು ಪ್ರಶ್ನಿಸಲು. ಅಂದರೆ ಈಗ ಲೆಟ್ಸ್ ಎಕ್ಸಾಂಪಲ್, ಒಂದು ಯಾವುದೇ ಒಂದು ಎಕ್ಸಾಮ್ ಆಗಲಿ, ಇಂಟರ್ವ್ಯೂ ಆಗಲಿ, ಯಾವುದೇ ಒಂದು ಅಂದರೆ ಜೆನ್ಯೂನ್ ಆಗಿ ಆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಪೋಸ್ಟ್ ಇಲ್ಲದೆ ಒಂದು ಇಲ್ಲಿಗಲ್ ಆಗಿ ಒಂದು ಪೋಸ್ಟನ್ನು ಏನಪ್ಪ ಜಾಯ್ನ್ ಆಗಿರ್ತಾರೆ, ಅಂಥವ್ರಿಗೆ ಈ ಒಂದು ಯಾವ ಅಧಿಕಾರದಿಂದ ನೀವು ಈ ಒಂದು ಪೋಸ್ಟನ್ನು ಪಡೆದಿರಿ ಅಂತ ಕೇಳ್ಬೋದು. ಇದು ಕೋವಾರಂಟು. ನೆಕ್ಸ್ಟ್ 10ನೇ ಕ್ವಶನ್, ಪ್ರಾಣಿಗಳು ಮತ್ತು ವನ್ಯಜೀವಿ ಧಾಮ. ಸೊ ಇಲ್ಲಿ ನೀಡಿದಂಥ ಒಂದು ಆಪ್ಷನ್ಗಳನ್ನು ನಾವು ಹೊಂದಿಸಿ ಬರಿಬೇಕಿಲ್ಲ. ಚಿಂಕಾರ ಇದು ಎಡಹಳ್ಳಿ ಎಲ್ಲಿ ಬರ್ತಪ್ಪ? ಇದು ಬಾಗಲಕೋಟೆ ಜಿಲ್ಲೆಯ ಎಡಹಳ್ಳಿ ಚಿಂಕಾರ ಅಭಯಾರಣ್ಯ. ಓಕೆ, ಎಡಹಳ್ಳಿ. ನೆಕ್ಸ್ಟ್ ಬ್ಲ್ಯಾಕ್ ಬಕ್ ಅಂದರೆ ಕೃಷ್ಣ ಮೃಗ. ಇದು ರಾಣಿಬೆನ್ನೂರಿನ
ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನ ಕೃಷ್ಣಮೃಗ ಅಭಯಾರಣ್ಯ. ನೆಕ್ಸ್ಟ್ 4 ಕೊಂಬಿನ ಜಿಂಕೆ ರಂಗಯ್ಯನ ದುರ್ಗ, ಇದು ಚಿತ್ರದುರ್ಗ ಅಥವಾ ದಾವಣಗೆರೆ ಗಡಿಯಲ್ಲಿ ಬರ್ತದೆ. ನೆಕ್ಸ್ಟ್ ಸ್ಲಾತ್ ಕರಡಿ ದರೋಜಿ ಕರಡಿ ಧಾಮ, ಇದು ಬಳ್ಳಾರಿ ಕರಡಿ ಅಂದರೆ ಬಳ್ಳಾರಿಯಲ್ಲಿ ಬರ್ತದೆ ಅದು. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರುತ್ತೆ? 4, 1, 3, 2. ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್. ಕೆಳಗಿನ ಯಾವ ತಿದ್ದುಪಡಿಗಳಿಂದ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳಿಂದ ತೆಗೆದುಹಾಕಲಾಯಿತು? ನೋಡಿ, ಈಗ ಜಸ್ಟ್ ಇವತ್ತು ಇದೇನು ಒಂದು ಕ್ವಶನನ್ನು ಇದಕ್ಕಿಂತ ಮುಂಚೆ ಆ ಒಂದು ವಿಡಿಯೋನ ಮಾಡಿದ್ದೀನಿ, ಅದರಲ್ಲಿ ಈ ಕ್ವಶನ್ ರಿಪೀಟ್ ಆಗಿದೆ ಪ್ರಿವಿಯಸ್ ಒಂದು ವಿಡಿಯೋದಲ್ಲಿ. ಸೊ ಆಸ್ತಿಯ ಹಕ್ಕನ್ನು 44ನೇ ತಿದ್ದುಪಡಿ, ಓಕೆ, ಯಾವಾಗ 1976ರಲ್ಲಿ, ಸಾರಿ 76 ಅಲ್ಲ 78, 1976ರಲ್ಲಿ 42ನೇ ತಿದ್ದುಪಡಿ ಆಗಿದೆ. 78ರಲ್ಲಿ ಈ ಒಂದು 44ನೇ ತಿದ್ದುಪಡಿ. ಇದರ ಮುಖಾಂತರ ಏನು ಮಾಡಿದ್ದಾರೆ? ಈ ಒಂದು ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳಿಂದ ತೆಗೆದುಹಾಕಿ 300A ಈ ಒಂದು ಅನುಚ್ಛೇದ ಅಡಿಯಲ್ಲಿ ಇದನ್ನು ಒಂದು ಕಾನೂನುಬದ್ಧ ಹಕ್ಕನ್ನಾಗಿ ಮಾಡಲಾಯಿತು. ಓಕೆ, ಇದು ಯಾವಾಗಿನ, ಇದು ಮುಂಚೆ ಯಾವ ಒಂದು ಅನುಚ್ಛೇದದಲ್ಲಿತ್ತು? 31ನೇ ಅನುಚ್ಛೇದದಲ್ಲಿದ್ದ ಆಸ್ತಿ ಹಕ್ಕನ್ನು ತೆಗೆದುಹಾಕಿ ಇದನ್ನು 300Aದಲ್ಲಿ ಹಾಕಲಾಗಿದೆ. ನೆಕ್ಸ್ಟು ಇದೇ ರೀತಿ 44ನೇ ತಿದ್ದುಪಡಿ ಅದಲ್ಲ, ಇದೇ ರೀತಿ 24ನೇ ತಿದ್ದುಪಡಿ ನೋಡ್ಕೊಳ್ಳಿ. 24ನೇ ತಿದ್ದುಪಡಿ 1971ರಲ್ಲಿ. ಇದು ಎದಕ್ಕೆ ಮಾಡಿದ್ರು? ಮೂಲಭೂತ ಹಕ್ಕುಗಳ ತಿದ್ದುಪಡಿ ಅಧಿಕಾರ ಸಂಸತ್ತಿಗಿದೆ ಅಂತ. ಅಂದರೆ ಈಗ 1973ಯಲ್ಲಿ ನಿಮ್ಗೆ ಗೊತ್ತು, ಕೇಶವಾನಂದಿ ಭಾರತಿ ಒಂದು ಕೇಸ್ ಅದ, ಅದರಲ್ಲಿ ಈ ಒಂದು ಬೇಸಿಕ್ ಸ್ಟ್ರಕ್ಚರ್ ಏನು ಒಂದು ಇದು ಮಾಡೋದ್ರಲ್ಲ, ಇದಕ್ಕಿಂತ ಮುಂಚೆ ಏನು ಹೇಳಿದರು? ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡೋಂಗಿಲ್ಲ, ಅಥವಾ ಪ್ರಸ್ತಾವನೆಯನ್ನು ಅಂದರೆ ಇದನ್ನು ಬಿಡಿ, ಪ್ರಸ್ತಾವನೆಯನ್ನು ಪ್ರಿಯಾಂಬಲನ್ನು ಕೂಡ ತಿದ್ದುಪಡಿ ಮಾಡುವ ಅಧಿಕಾರ ಇಲ್ಲ ಅಂತ ಹೇಳಿದರು. ಬಟ್ ಅದೇನೇ ಇರಲಿ, 24ನೇದೇನು? ಮೂಲಭೂತ ಹಕ್ಕುಗಳ ಒಂದು ತಿದ್ದುಪಡಿಗೆ ಅಧಿಕಾರ ಸಂಸತ್ತಿಗೆ ನೀಡಿತು. ನೆಕ್ಸ್ಟ್ 42ನೇದು, ಇದು 1976, ಇದಕ್ಕೆ ಮಿನಿ ಸಂವಿಧಾನ. ಸೊ ಯಾಕೆ? ಸೊ ಇದರಲ್ಲಿ ಹಲವಾರು ಒಂದು ಏನಪ್ಪ ವಿಧಿಗಳನ್ನು ಅಥವಾ ಅನುಚ್ಛೇದಗಳನ್ನು ತಿದ್ದುಪಡಿ ಮಾಡಿದ್ದಾರೆ, ತೆಗೆದು ಹಾಕಿದ್ದಾರೆ, ಅಥವಾ ಯಾರು ಮಾಡಿದ್ದಾರೆ. ಇಲ್ಲಿ ಮೇನ್ ಯಾವುದಪ್ಪ ಅಂದ್ರೆ ಪ್ರಿಯಾಂಬಲಲ್ಲಿ ಈ ಸಮಾಜವಾದಿ, ಜಾತ್ಯತೀತ ಈ ಒಂದು ಎಲ್ಲ ಶಬ್ದಗಳನ್ನು ಸೇರ್ಪಡೆ ಮಾಡಿದ್ದಾರೆ. ನೆಕ್ಸ್ಟ್ 25ನೇ ತಿದ್ದುಪಡಿ ಏನು? 1971ರಲ್ಲಿ ಖಾಸಗಿ ಆಸ್ತಿ ಸ್ವಾಧೀನಕ್ಕೆ ಸಂಬಂಧಿಸಿದ್ದು. ನೆಕ್ಸ್ಟ್ ಭಾರತೀಯ ಸಂವಿಧಾನದ 352ನೇ ಅನುಚ್ಛೇದದಡಿ ತುರ್ತು ಪರಿಸ್ಥಿತಿಯು ಘೋಷಿತವಾಗಿದ್ದಾಗ ಈ ಕೆಳಗಿನ ಯಾವುದು ಸರಿಯಲ್ಲ? ನೋಡಿ, ಅಂದರೆ ಇಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಅಥವಾ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ. ಬಟ್ ಇಲ್ಲಿ ಏನೇನು ಮಾಡಂಗಿಲ್ಲ, ಅದು ಯಾವುದು ಸರಿಯಿಲ್ಲ. ಸೊ ಕೇಂದ್ರದ ಕಾರ್ಯಾಂಗೀಯ ಅಧಿಕಾರದ ವಿಸ್ತರಣೆ ಆಗ್ಬೋದು, ವಿಸ್ತರಣೆ ಆಗ್ತದೆ. ಸಂಸತ್ತಿನ ಶಾಸಕಾಂಗದ ಅಧಿಕಾರ ವಿಸ್ತರಣೆ ಆಗ್ತದೆ. ಲೋಕಸಭೆಯ ಅವಧಿಯನ್ನು ಒಂದು ವಿಸ್ತರಣೆಯನ್ನು ಮಾಡಲಾಗ್ತದೆ. ಒಂದು ವರ್ಷ ಮಾತ್ರ ವಿಸ್ತರಿಸಬಹುದು. ಬಟ್ ಉಚ್ಚ ನ್ಯಾಯಾಲಯದ ಅಧಿಕಾರಗಳನ್ನು ಅಥವಾ ಭಾರತದ ಸರ್ವೋಚ್ಚ ನ್ಯಾಯಾಲಯವು ತೆಗೆದುಕೊಳ್ಳಬಹುದು. ಇದು ತಪ್ಪಾಗ್ತದೆ. ಯಾಕೆಂದರೆ ಉಚ್ಚ ನ್ಯಾಯಾಲಯ ಅದರ ಒಂದು ಸ್ವಾಯತ್ತತೆ ಬದಲಾಗುವುದಿಲ್ಲ. ಓಕೆ. ನೆಕ್ಸ್ಟ್ ಗಡಸು ಕರೆನ್ಸಿ
ಗಡಸು ಅಂದರೆ ಏನು? ಹಾರ್ಡ್ ಕರೆನ್ಸಿ ಅಂದರೆ ಏನು? ಹಾರ್ಡ್ ಕರೆನ್ಸಿ ಅಂದರೆ ಅದು ಹಠಾತ್ತಾಗಿ ಕುಸಿತಕ್ಕೊಳಗಾಗದಿರುವ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅತ್ಯಂತ ದ್ರವ್ಯವಾಗಿರುವಂಥದ್ದು ಅಂದರೆ ಅರ್ಥ ಆಯ್ತಾ? ಈಗ ಹಾರ್ಡ್ ಕರೆನ್ಸಿ ಅಂದರೆ ಅದು ಇಮಿಡಿಯೇಟಾಗಿ ಈಗ ಒಂದು ಮಾರ್ಕೆಟ್ ಬಿತ್ತಂದ್ರೆ ಅದು ಬೀಳಂಗಿಲ್ಲ ಮಾರುಕಟ್ಟೆಯಲ್ಲಿ, ಅದೊಂದು ಸ್ಟೇಬಲ್ ಆಗಿ ಉಳಿತದೆ. ಲೆಟ್ಸ್ ಎ ಎಕ್ಸಾಂಪಲ್, ಜಾಗತಿಕ ಸ್ಥಿರತೆ ಹೊಂದಿರುವ ಕರೆನ್ಸಿಗಳು. ಲೆಟ್ಸ್ ಎಕ್ಸಾಂಪಲ್ ಯಾವುವು? USD ಅದ, ಯುನೈಟೆಡ್ ಸ್ಟೇಟ್ ಡಾಲರು, ನೆಕ್ಸ್ಟ್ ಯೂರೋ ಅದ. ಸೊ ಇವೆಲ್ಲವು. ಆಮೇಲೆ ಅದರ ಮೌಲ್ಯವನ್ನು ಅತಿ ವೇಗವಾಗಿ ಕಳೆದುಕೊಳ್ಳುತ್ತಿರುವ ಕರೆನ್ಸಿ ಅಂದರೆ ಇದು ಸಾಫ್ಟ್ ಕರೆನ್ಸಿಯ ಒಂದು ಲಕ್ಷಣ. ಇದು ಸಾಫ್ಟ್ ಕರೆನ್ಸಿ, ಅರ್ಥ ಆಯ್ತಾ? ನೆಕ್ಸ್ಟು ಸ್ವಾಮಿ ದಯಾನಂದ ಸರಸ್ವತಿ ಅವರ ಒಂದು ಮೂಲ ಹೆಸರೇನು? ಅವರ ಮೂಲ ಹೆಸರು ಮೂಲಶಂಕರ. ಇವರು ಆರ್ಯ ಸಮಾಜದ ಸಂಸ್ಥಾಪಕರು. ಅವರ ಒಂದು ಬಾಲ್ಯದ ಹೆಸರಿರ್ತದೆ ಮೂಲಶಂಕರ. ಆರ್ಯ ಸಮಾಜವನ್ನು 1975 ಸ್ಥಾಪಿಸ್ತಾರೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶವು ವಿಸ್ತೀರ್ಣದಲ್ಲಿ ಅತ್ಯಂತ ಕಿರಿದಾದುದು? ಸೊ ಅತ್ಯಂತ ಕಿರಿದಾದ ಒಂದು ಯೂನಿಯನ್ ಟೆರಿಟರಿ ಅಥವಾ ಒಂದು ಕೇಂದ್ರಾಡಳಿತ ಪ್ರದೇಶ ಅಂತ ಬಂದರೆ ಅದು ಲಕ್ಷದ್ವೀಪ. ಅದು 32 ಚದರ ಕಿಲೋಮೀಟರ್ ಅದ. ಓಕೆ. ಸೊ ಇದಕ್ಕಿಂತ ಚಂಡೀಗಢ ಈಗೆಲ್ಲ ದಾದ್ರಾ ಮತ್ತು ನಗರ ಹವೇಲಿ ಮತ್ತು ದಮನ್ ದಿವ್ ಎರಡೂ ಕೂಡಿ ಒಂದದವ. ಸೊ ಇವೆಲ್ಲ ದೊಡ್ಡದವ ಲಕ್ಷದ್ವೀಪಕ್ಕಿಂತ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಮಿಜೋರಾಂನೊಂದಿಗೆ ಗಡಿಯನ್ನು ಹೊಂದಿಲ್ಲ? ನೋಡಿ, ಮಿಜೋರಾಂನೊಂದಿಗೆ ನಾಗಾಲ್ಯಾಂಡು, ಮಯನ್ಮಾರು, ಅಸ್ಸಾಮು, ತ್ರಿಪುರಾ. ಸೊ ಇಂಟ್ರೆಸ್ಟಿಂಗ್ ಕ್ವಶನ್ ಇದು. ಯಾಕೆಂದರೆ ಈ ಮಿಜೋರಾಂ, ನಾಗಾಲ್ಯಾಂಡ್, ಅಸ್ಸಾಂ, ತ್ರಿಪುರಾ ಇವೆಲ್ಲವೂ ನೆರೆಹೊರೆಯ ಒಂದು ರಾಜ್ಯಗಳು. ಮಯನ್ಮಾರ್ ಇದು ನಮ್ಮ ಭಾರತದ ಅಂದರೆ ಒಂದು ಈಶಾನ್ಯಕ್ಕೆ ಬರುವಂಥ ಒಂದು ದೇಶ. ಬಟ್ ಮಿಜೋರಾಂನೊಂದಿಗೆ ಗಡಿಯನ್ನು ಇಲ್ಲಿ ಯಾವುದು ಹೊಂದಿಲ್ಲ ಅಂದರೆ ಮ್ಯಾಕ್ಸಿಮಮ್ ಜನ ಏನು ಮಾಡ್ತಾರೆ? ಮಯನ್ಮಾರ್ ಅಂತ ಕೊಡ್ತಾರೆ. ಯಾಕೆ? ಇವೆಲ್ಲ ನಮ್ಮ ರಾಜ್ಯದವು, ಒಂದಕ್ಕೊಂದು ಅದಂತ ಟಚ್. ಬಟ್ ದಿಸ್ ಈಸ್ ದ ರಾಂಗ್ ಆನ್ಸರ್. ಯಾಕೆಂದರೆ ಲೆಟ್ಸ್ ಹಿಯರ್, ಇದು ಭಾರತ. ಜಸ್ಟ್ ರಫ್ ತೆಗಿತೀನಿ. ಓಕೆ. ಇಲ್ಲಿ ಏನದ? ಇದು ತ್ರಿಪುರಾ ಬರುತ್ತೆ, ಇಲ್ಲಿ ಮಿಜೋರಾಂ ಬರುತ್ತೆ. ಓಕೆ, ಇದು ಮಿಜೋರಾಮ್. ಓಕೆ, ಈ ಮಿಜೋರಾಮ್ಗೆ ಅದರ ಒಂದು ಲೆಫ್ಟ್ ಸೈಡ್ ತ್ರಿಪುರಾ ಅದ. ಓಕೆ, ಆಮೇಲೆ ಇದೆಲ್ಲ ಏನದ? ಇದೆಲ್ಲ ಮಯನ್ಮಾರ್ ಅದ ಸೈಡೇ ಅದ ಮ್ಯಾನ್ಮಾರ್. ಆಮೇಲೆ ಆ ತ್ರಿಪುರಾ ಮೇಲೆ ಆ ಒಂದು ಮಿಜೋರಾಂ ಮೇಲೆ ಮಣಿಪುರ ಬರುತ್ತೆ. ಓಕೆ, ಅದಕ್ಕೆ ಒಂದು ಟಚ್ ಅಂದರೆ ಮಿಜೋರಾಂ ಬರುತ್ತೆ. ಮಿಜೋರಾಂದು ಅಸ್ಸಾಮು, ಮಣಿಪುರು, ತ್ರಿಪುರಾಗಳೊಂದಿಗೆ ಗಡಿ ಹೊಂದಿದೆ. ಸೊ ನಾಗಾಲ್ಯಾಂಡ್ ಇದೇನು ಆಗ್ತದೆ? ನಾಗಾಲ್ಯಾಂಡು ಪೂರ್ತಿ ಈಗ ನೋಡಿ, ಜಸ್ಟ್ ಇಲ್ಲಿ ಮಿಜೋರಾಂ ಇದೆ ಅಂದರೆ ಇಲ್ಲಿ ಮೇಲೆ ಏನು ಬರ್ತದೆ? ಮಣಿಪುರ ಬರ್ತದೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ನಾಗಾಲ್ಯಾಂಡ್ ಬರ್ತದೆ. ಸೊ ನಾಗಾಲ್ಯಾಂಡ್ ಇದು ಮಿಜೋರಾಂನೊಂದಿಗೆ ಗಡಿಯನ್ನು ಹೊಂದೋದಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. ಮ್ಯಾಪ್ ಮೇಲೆ ಅಟ್ಲೀಸ್ಟ್ ಒಂದು ಕ್ವಶನ್ ಆದರೂ ಬಿದ್ದೇ ಬೀಳುತ್ತೆ. ಅದಕ್ಕೆ ನೀವು ಮ್ಯಾಪ್ ರೀಡಿಂಗ್ ಮಾಡೋದನ್ನು ಕಲೀರಿ. ಭಾರತದಲ್ಲಿ ಅತ್ಯಧಿಕವಾಗಿ ಮ್ಯಾಂಗನೀಸನ್ನು ಉತ್ಪಾದಿಸುವ ರಾಜ್ಯ ಯಾವುದು? ಮ್ಯಾಂಗನೀಸ್. ಮಧ್ಯಪ್ರದೇಶ ದೇಶದಲ್ಲಿನೇ ಅತಿ ಹೆಚ್ಚು ಮ್ಯಾಂಗನೀಸ್ ಉತ್ಪಾದಿಸುತ್ತದೆ. ಮ್ಯಾಂಗನೀಸ್, Mg ಅಂದರೆ ಮ್ಯಾಗ್ನೀಷಿಯಂ. ನೆಕ್ಸ್ಟ್, ಈ ಕೆಳಗಿನ ಯಾವ ನದಿಯ ಮೇಲೆ ಹಿರಾಕುಡ್ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ? ಮಹಾನದಿ. ಒಡಿಸ್ಸಾದಲ್ಲಿ ಬರ್ತದೆ ಇದು ಅತ್ಯಂತ ಉದ್ದವಾದ ಒಂದು ಅಣೆಕಟ್ಟು. ಓಕೆ, ನೆಕ್ಸ್ಟ್
ಗೋದಾವರಿ ನದಿ ಮೇಲೆ ಯಾವುದವಪ್ಪ? ಗೋದಾವರಿ ಮೇಲೆ ಪೋಲಾವರಂ ಅಂತ ಒಂದು ಬರ್ತದ. ಪೋಲಾವರಮ, ಶ್ರೀರಾಮಸಾಗರ ಇವೆಲ್ಲ ಅಣೆಕಟ್ಟು. ಓಕೆ. ನೆಕ್ಸ್ಟ್ ಕಾವೇರಿ ಮೇಲೆ KRS, ಆಮೇಲೆ ಮೆಟ್ಟೂರು, ಎಲ್ಲ ನದಿಗಳ ಇನ್ಫಾರ್ಮೇಷನ್ ಇರಬೇಕು. ನೆಕ್ಸ್ಟ್ ಪೆರಿಯಾರ್ ಮೇಲೆ ಮುಲ್ಲ ಪೆರಿಯಾರ. ಓಕೆ, ಇಷ್ಟೆಲ್ಲ ಇರಬೇಕು. ಈ ರೀತಿ ನೀವು ಏನಪ್ಪ ಅಧ್ಯಯನ ಮಾಡಬೇಕಾಗತ್ತೆ. ಅಂದಾಗ ನೀವು ಒಂದು ಕ್ವಶನ್ ಪೇಪರ್ ಬಿಡಿಸುವ ಒಂದು ಲಾಭ ನಿಮಗೆ ಸಿಗ್ತದೆ. ಈ ಕೆಳಗಿನವುಗಳಲ್ಲಿ ಯಾವ ದೇಶವು ಸಾರ್ಕ್, ನೋಡಿ ಮತ್ತೆ ಸಾರ್ಕ್ ಮೇಲೆ ಇದು ಎಲ್ಲಂದರೂ ಇದು ಕೂಡ ಒಂದು 3 to 4 ಟೈಮ್ಸ್ ಕ್ವಶನ್ ರಿಪೀಟ್ ಆಗಿದೆ. ಸಾರ್ಕ್ ಮೇಲೆ ಅಂದರೆ ಸೇಮ್ ಟು ಸೇಮ್ ಇದೆಯಲ್ಲ. ಈಗ ಲೆಟ್ಸ್ ಎಕ್ಸಾಂಪಲ್ ಸಾರ್ಕ್ದ ಒಂದು ಕೇಂದ್ರ ಕಚೇರಿ ಎಲ್ಲಿದೆ, ಸಾರ್ಕ್ ಯಾವಾಗ ಫೌಂಡೇಶನ್ ಆಗಿದೆ, ಆ ಒಂದು ಟೈಮಲ್ಲಿ ನಾನು ನಿಮಗೆ ಎಲ್ಲ ಹೇಳಿದ್ದೆ. ಸಾರ್ಕ್ನಲ್ಲಿ SAARC ಸಾರ್ಕ್ನಲ್ಲಿ ಎಷ್ಟು ದೇಶಗಳು ಬರ್ತಾವೆ, ಆ ದೇಶಗಳು ಯಾವ್ಯಾವು, ಸೊ ಅದನ್ನೆಲ್ಲ ಹೇಳಿದ್ದೆ. ಅಂದರೆ ಜಸ್ಟ್ ಈ ಸಾರ್ಕ್ ಅನ್ನೋ ಒಂದು ಟಾಪಿಕ್ ಮೇಲೆ ಕ್ವಶನ್ಗಳು ಬಂದಿದ್ವು, ಡಿಫ್ರೆಂಟ್ ಕ್ವಶನ್. ಅದಕ್ಕೆ ಅನ್ನೋದು ಒಂದು ಪಾಯಿಂಟ್ ಬರ್ತಂದ್ರೆ ಅದರದ್ದು ಬೇಸಿಕ್ ಹಿಡಿದು ಎಂಡ್ ಮಟ್ಟ ಎಲ್ಲ ನೀವು ಅದನ್ನು ಸ್ಟಡಿ ಮಾಡಬೇಕಾಗತ್ತೆ. ಸೊ ಈಗ ಸಾರ್ಕ್ ಅಂದರೆ ಏನು? ಸೌತ್ ಏಷ್ಯನ್ ಅಸೋಸಿಯೇಷನ್ ಆಫ್ ರೀಜ್ನಲ್ ಕೋಆಪ್ರೇಷನ್. ಅಂದರೆ ಈ ಒಂದು ದಕ್ಷಿಣ ಏಷ್ಯಾದ ಕೆಲವೊಂದಿಷ್ಟು ದೇಶಗಳ ಒಂದು ಗುಂಪು ಇದು. ಸೊ ಇದರಲ್ಲಿ ಯಾವ್ಯಾವ ಬರ್ತಾವಪ್ಪ? ಸೊ ಭಾರತ ಬರ್ತದೆ, ಮಾಲ್ಡೀವ್ಸ್ ಬರ್ತದೆ, ಅಫ್ಘಾನಿಸ್ತಾನ್ ಬರ್ತದೆ, ಆಮೇಲೆ ಭೂತಾನ್ ಬರ್ತದೆ. ಸೊ ಇಲ್ಲಿ ಕೊಟ್ಟಂಥ ಆಪ್ಷನಲ್ಲಿ ಮಯನ್ಮಾರ್ ಬರೋದಿಲ್ಲ. ಮಯನ್ಮಾರ್ ಯಾಕೆ? ಇದು ಈಶಾನ್ಯದಲ್ಲಿ ಬರ್ತದೆ. ಸೊ ಇದು ಸೌತಲ್ಲಿ ಬರೋದಿಲ್ಲ, ಸೌತ್ ಏಷ್ಯಾ ಬರೋದಿಲ್ಲ. ಸೊ ಇವು ಮಾಲ್ಡೀವ್ಸು, ಭೂತಾನು, ಬಾಂಗ್ಲಾದೇಶು, ನೇಪಾಳು ಇವೆಲ್ಲ ಬರ್ತಾವೆ. ಓಕೆ. ನೆಕ್ಸ್ಟ್ ಭಾರತದ ವಿಭಜನೆ, ಬಾಲ್ಕನ್ ಯೋಜನೆಯನ್ನು ಸಿದ್ಧಪಡಿಸಿದವರು ಯಾರು? ಲಾರ್ಡ್ ಮೌಂಟ್ ಬ್ಯಾಟನ್. ಪ್ರಾಂತ್ಯಗಳಿಗೆ ಪ್ರತ್ಯೇಕ ಒಂದು ಸ್ವಾಯತ್ತತೆ ನೀಡುವ ಯೋಜನೆ ಇತ್ತು ಇದು. ಓಕೆ. ನೆಕ್ಸ್ಟ್ ಮನುಷ್ಯನ ಮೂತ್ರಪಿಂಡದಲ್ಲಿ ಕಲ್ಲುಗಳು ರಚಿತವಾಗುವುದು, ಅತ್ಯಧಿಕವಾಗಿ ಇವುಗಳನ್ನು ಹೊಂದಿರುವುದು ಏನು? ನೋಡಿ ಇದು ಕೂಡ ಇದು 2-3 ಸಾರಿ 2 to 3 ಟೈಮ್ಸ್ ರಿಪೀಟ್ ಆಗಿದೆ. ಕ್ಯಾಲ್ಸಿಯಂ ಆಕ್ಸಲೇಟ್. ಮ್ಯಾಕ್ಸಿಮಮ್ 80%ಗಿಂತ ಹೆಚ್ಚು ಕಿಡ್ನಿ ಕಲ್ಲುಗಳು ಈ ಕ್ಯಾಲ್ಸಿಯಂ ಆಕ್ಸಲೇಟಿಂದ ತಯಾರಾಗ್ತವೆ. ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಲೋಮ ನಾಳೀಯತೆಯೊಂದೇ ಕಾರಣವಾಗದ್ದು ಯಾವುದು? ಅಂದರೆ ಕ್ಯಾಪಿಲ್ಯಾರಿಟಿ. ನಾವೇನಂತೀವಿ ಇಂಗ್ಲೀಷಲ್ಲಿ ಇದಕ್ಕೆ? ಕ್ಯಾಪಿಲ್ಯಾರಿಟಿ, ಲೋಮ ನಾಳೀಯತೆ ಒಂದೇ. ಅಂದರೆ ಭೂ ಅಂತರ್ಗತ ಜಲ ಮಟ್ಟದ ಏರುವಿಕೆ ಅಥವಾ ಒಂದು ಸಸ್ಯಗಳಲ್ಲಿ ನೀರು ಮೇಲೇರುವುದು, ಸಸ್ಯಗಳಲ್ಲಿ ಟ್ರಾನ್ಸ್ಪಿರೇಷನ್ ಅಂತ ಅಂತೀವಿ ನಾವು. ಅಂದರೆ ಬೇರುಗಳಿಂದ ಮೇಲೆ, ಅಂದರೆ ಈಗ ಒಂದು ಗಿಡದ ಒಂದು ಎಲೆಗಳು, ತೊಗಟೆ, ಒಂದು ಕೊಂಬೆ, ರೆಂಬೆಗಳು, ಸೊ ಇವುಗಳಿಗೆ ನೀರು ಸಪ್ಲೈ ಆಗೋದು. ಅಂದರೆ ಸಸ್ಯಗಳಲ್ಲಿ ನೀರು ಬೇರುಗಳಿಂದ ಎಲೆ ತಲುಪಲು ಬಾಷ್ಪ ವಿಸರ್ಜನಾ ಸೆಳೆತ ಪ್ರಮುಖವಾಗಿದೆ. ಇದಕ್ಕೆ ಟ್ರಾನ್ಸ್ಪಿರೇಷನ್ ಪುಲ್ ಅಂತ ಕರಿತೀವಿ ನಾವು. ಓಕೆ. ಸೊ ಇಲ್ಲಿ ಕಾರಣವಾಗದ್ದು ಯಾವುದು? ವಾಗದ್ದು ಅಂದಿದ್ದಾರೆ, ಅಂದರೆ ಇದು ಅಲ್ಲ, ಭೂ ಅಂತರ್ಗತ ಅಲ್ಲ ಇದು. ಓಕೆ. ಸೊ ಇದೆಲ್ಲ ಏನಾಗ್ತದೆ? ಇದು ಬೇರೆ ಆಪ್ಷನ್ ಆಗ್ತದೆ. ಬಟ್ ಇಲ್ಲಿ ಶಾಯಿಯ ಬ್ಲಾಟಿಂಗು, ಆಮೇಲೆ ಹತ್ತಿಯ ಬಟ್ಟೆಯ ಮೇಲೆ ನೀರಿನ ಹನಿ ಹರಡುವಿಕೆ. ಈಗ ಹತ್ತಿ ಬಟ್ಟೆ ಮೇಲೆ ಒಂದು ಡ್ರಾಪ್ ಹನಿ ನೀರು ಬಿತ್ತಂದ್ರೆ ಅದೆಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಇದು ಕ್ಯಾಪಿಲ್ಯಾರಿಟಿ. ಓಕೆ. ಆಮೇಲೆ ಒಂದು ಸಸ್ಯದಲ್ಲಿ ನೀರಿನ ಹನಿಯು ಬೇರುಗಳಿಂದ ಅದರ ಒಂದು
ಫ್ಲೋಯೇಜ್ಗಳಿಗೆ ವಿತರಿಕೆ, ಇದು ಕೂಡ ಕ್ಯಾಪಿಲರಿಟಿ. ನೆಕ್ಸ್ಟ್ ನೋಡಿ, ಒಂದು ಸಂಖ್ಯೆಯ 2/3 ಭಾಗವು ಅಂದರೆ 2/3 ಭಾಗವು ಸಂಖ್ಯೆಯ 5, 9ಕ್ಕಿಂತ 6 ಅಧಿಕವಾಗಿದೆ, ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸಿಂಪಲ್ ಕ್ವಶನ್ ರೀ. ಈಗ ಲೆಟ್ಸ್ ಎಕ್ಸಾಂಪಲ್, ಒಂದು ಸಂಖ್ಯೆ ಅಂದರೆ ಯಾವುದಿದೆ, ಈಗ ಎಕ್ಸ್ ಅಂತ ತಗೊಳ್ಳಿ. ಆ ಎಕ್ಸಲ್ಲೇ ಆ ಒಂದು ಸಂಖ್ಯೆ 2/3 ಆಫ್ ಎಕ್ಸ್ ಏನಿದೆ, ಈ ಒಂದು ಭಾಗವು ಸಂಖ್ಯೆಯ 5, 9ಕ್ಕಿಂತ 6 ಅಧಿಕವಾಗಿದೆ. ಅಂದರೆ ನಾವು 5/9 x + 6 ಅಂತ ಕೊಡ್ಬೋದು. ಓಕೆ, 6 ಹೆಚ್ಚದ. ಸೊ ಆವಾಗ ಇದನ್ನು 2/3 x - 5 9x = 6. ಸೊ ಇದನ್ನು ನೀವು ಸಾಲ್ವ್ ಮಾಡಿದ್ರಿ ಅಂದ್ರೆ x = 54 ಬರುತ್ತೆ. ಓಕೆ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ನ್ಯೂಟನ್ನ ಗುರುತ್ವಾಕರ್ಷಣೆಯ ನಿಯಮವನ್ನು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಅನ್ವಯಿಸಲಾಗಿದೆ? ಸೊ ಇಲ್ಲಿ ಬ್ರಹ್ಮಾಂಡದಲ್ಲಿರುವ ಯಾವುದೇ 2 ಕಾಯಗಳ ನಡುವಿನ ಬಲ, ಅದು ನ್ಯೂಟನ್ನ ಒಂದು ಗ್ರಾವಿಟಿಯನ್ನು ಹೇಳ್ತದೆ. ಅಂದರೆ ನ್ಯೂಟನ್ನ ಈ ಒಂದು ಸಾರ್ವತ್ರಿಕ ಗುರುತ್ವಾಕರ್ಷಣೆ ನಿಯಮ ಈ ವಿಶ್ವದಲ್ಲಿರುವ ಪ್ರತಿಯೊಂದು ದ್ರವ್ಯರಾಶಿ, ಅಂದರೆ ಪ್ರತಿಯೊಂದು ಗ್ರಹಕ್ಕೆ ಅಥವಾ ನಕ್ಷತ್ರಕ್ಕೆ, ಪ್ರತಿಯೊಂದು ಗ್ಯಾಲಕ್ಸಿಗೆ, ಪ್ರತಿಯೊಂದು ಬರೀ ಜಸ್ಟ್ ಒಂದು ಸೋಲಾರ್ ಸಿಸ್ಟಮ್ ಅಂತ ಅಷ್ಟೇ ಅಲ್ಲ, ಇಡೀ ಒಂದು ಯೂನಿವರ್ಸ್ಗೆ. ಓಕೆ, ಈಗ ಎಷ್ಟೋ ಒಂದು ವಿವಿಧ ಒಂದು ನಕ್ಷತ್ರಗಳದಾವ, ಎಷ್ಟೋ ಕೋಟ್ಯಾಂತರ ಸೌರಮಂಡಲಗಳದಾವ, ಆ ಸೌರಮಂಡಲಗಳೊಂದಿಗೆ ಎಷ್ಟೋ ಗ್ಯಾಲಕ್ಸಿ ಅದಾವ. ಓಕೆ, ಅದೇ ರೀತಿ ಇಲ್ಲಿ ಒಂದು ಸಣ್ಣ ಕಣದಿಂದ ಹಿಡಿದು ನಕ್ಷತ್ರಗಳವರೆಗೆ ಇದು ಅನ್ವಯ ಆಗ್ತದೆ. ನೆಕ್ಸ್ಟ್, ಭಾರತೀಯ ರಿಸರ್ವ್ ಬ್ಯಾಂಕ್ನ ತೆರೆದ ಮಾರುಕಟ್ಟೆಯ ಕಾರ್ಯಾಚರಣೆಗಳು ಇದಕ್ಕೆ ಸಂಬಂಧಿಸಿದೆ. ತೆರೆದ ಮಾರುಕಟ್ಟೆ ಅಂದರೆ ಓಪನ್ ಮಾರ್ಕೆಟ್ ಆಪರೇಷನ್ ಅಂದರೆ ಮಾರುಕಟ್ಟೆಯಲ್ಲಿ ಹಣದ ಹರಿವನ್ನು ನಿಯಂತ್ರಿಸಲು ರಿಸರ್ವ್ ಬ್ಯಾಂಕ್ ಈ ಒಂದು ಸರ್ಕಾರಿ ಭದ್ರತಾ ಪತ್ರಗಳನ್ನು ತೋತದ ಮತ್ತು ಮಾರಾಟ ಮಾಡುವುದನ್ನು ತೆರೆದ ಮಾರುಕಟ್ಟೆ ಕಾರ್ಯಾಚರಣೆ ಎನ್ನಲಾಗ್ತದೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ ನಂಬರ್ 3 ಆಗುತ್ತೆ. ಭದ್ರತೆಗಳಲ್ಲಿ ವ್ಯಾಪಾರ, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಅಂತೀವಿ. ಓಕೆ, ಸೊ ನೆಕ್ಸ್ಟ್ ಒಂದು ಸೆಷನಲ್ಲಿ ನೆಕ್ಸ್ಟ್ ಒಂದು ಮುಂದುವರಿದ ಭಾಗವನ್ನು ಕಂಟಿನ್ಯೂ ಮಾಡೋಣ. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.